ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುನೇಂದ್ರ ಏಷ್ಯನ್ ಟ್ರಾವೆಲರ್. ನಮ್ಮ 121 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಇವತ್ತಾರೆ 41 ಡೇಸ್ ಕಂಪ್ಲೀಟ್ ಆಯಿತು. ಸೊ ಈ ಒಂದು ಯಾತ್ರೆ ಈ ಒಂದು 40 ಡೇಸ್ ಈ ಒಂದು 41 ದಿನಗಳ ಯಾತ್ರೆ ಬಂದ್ಬಿಟ್ಟು ಸಕ್ರಿಯವಾಗಿ ಸಕ್ಸಸ್ಫುಲ್ಲಾಗಿ ಒಂದು ಪೂರ್ಣಗೊಂಡಿದೆ. ಇವತ್ತು ನಿಜವಾಗ್ಲೂ ಬಂದ್ಬಿಟ್ಟು ತುಂಬ ಖುಷಿ. ಯಾಕಂದರೆ ಇವತ್ತಿಗೆ 40 ಡೇಸ್ ಕಂಪ್ಲೀಟ್ ಆಯಿತು. ಇವತ್ತಿಗೆ 40 ದಿನಗಳ ಯಾತ್ರೆ ಇವತ್ತು ಕಂಪ್ಲೀಟ್ ಆಯಿತು. ನಮ್ಮ ಭಾರತ ಖಂಡ ಯಾತ್ರೆ ನಾವು ಇವಾಗ 121 ದಿನಗಳ ಭಾರತ ಖಂಡ ಯಾತ್ರೆ ಆಕ್ಚುಲಿ ಬಂದ್ಬಿಟ್ಟು ಇವಾಗ ನಮಗೆ ನ್ಯೂ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಅವ್ರಿಗೆ ಹೇಳ್ತಾಯಿದ್ದೀನಿ ನಾನು, ನಮ್ಮದು ಒಂದು 121 ದಿನಗಳ ಭಾರತ ಖಂಡ ಯಾತ್ರೆ ನಾನು ಇವಾಗ ಮಾಡ್ತಾಯಿದ್ದೀನಿ. ಅದರಲ್ಲಿ ಇವತ್ತಿಗೆ 41 ಡೇಸ್ ಕಂಪ್ಲೀಟ್ ಆಯಿತು. 40 ಡೇಸ್ ಇವತ್ತಿಗೆ ಬಂದ್ಬಿಟ್ಟು 41 ಇವತ್ತು ರನ್ನಿಂಗಲ್ಲಿದೆ. ಸೊ ಇವಾಗ ಪ್ರೆಸೆಂಟ್ ನಾವು ವೀಕ್ಷಣೆ ಮಾಡ್ತಾ ಬಂದ್ಬಿಟ್ಟು ಕಾಮಾಕ್ಷಿ ಮಂದಿರ ಎಲ್ಲಿದೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಲ್ಲ. ಸೊ ಕಾಮಾಕ್ಷಿ ಮಂದಿರ ಅಂದ್ರೇನು ಸಹ ಒಂದು ಪವರ್ಫುಲ್ ಕಾಡು, ಒಂದು ಪಾಸಿಟಿವ್ ವೈಬ್ಸು, ಒಂದು ಕ್ರಿಯೇಷನ್ಸು. ಸೊ ಒಂದು ಪಾಸಿಟಿವ್ನೆಸ್ ಬರುತ್ತೆ, ಬಾಡಿ ಎಲ್ಲ ಫುಲ್ ಮೂಸ್ ಬಂಪ್ಸ್ ಬರ್ತದೆ ಗೊತ್ತಾ, ಒಂಥರ ಒಳ್ಳೆ ಪಾಸಿಟಿವ್ ಆಗಿ ಬರ್ತದೆ. ಕಾಮಾಕ್ಷಿ ಮಂದಿರ ಅಂದ್ರೇ ಸೊ ಇಷ್ಟೊಂದು ಪವರ್ಫುಲ್ ಕಾಡು ಗೊತ್ತಾಗ. ಸೊ ಇದು ಬಂದ್ಬಿಟ್ಟು ತುಂಬ ಜನ ಜೋಕ್ ಆಗಿರುತ್ತೆ. ಓಕೆ, ನಾವಾಗ ಬಂದ್ಬಿಟ್ಟು ಕಾಮಾಕ್ಷಿ ಮಂದಿರ ಬಗ್ಗೆ ಮಾತಾಡ್ಕೋಣ. ಕಾಮಾಕ್ಷಿ ಮಂದಿರ ಅಸ್ಸಾಂ ರಾಷ್ಟ್ರದಲ್ಲಿರುವಂಥ ಗುವಾಹಟಿ ಸಿಟಿಯಲ್ಲಿರುವಂಥ ಕಾಮಾಕ್ಷಿ ಮಂದಿರ. ಇವರು ಬಂದ್ಬಿಟ್ಟು ಕಾಮಾಕ್ಷಿ ಮಂದಿರ ಅಂತ ಕರೀತಾರೆ. ಕಾಮಾಕ್ಷಿ ಟೆಂಪಲ್, ಕಾಮಾಕ್ಷಿ ಮಂದಿರ. ಸೊ ಹಲವಾರು ನೇಮಿಂದ ಕರೀತಾರೆ. ಈ ಒಂದು ಕಾಮಾಕ್ಷಿ ಬಂದ್ಬಿಟ್ಟು ಇದಕ್ಕೆ ಒಂದು ಬಟ್ ಇಷ್ಟು ರಹಸ್ಯ ಏನಂದರೆ, ಸತೀದೇವಿ ಅಂದರೆ ಪಾರ್ವತಿ ಈಶ್ವರ ಪರಮೇಶ್ವರ ಅವರ ಒಂದು ವೈಫ್ ಆದ ಸತೀದೇವಿ ಅವರು ಬಂದ್ಬಿಟ್ಟು ಒಂದು ಆ್ಯಕ್ಚುಲಿ ಯಕ್ಷ ದಗ್ನ ಮಾಡ್ತಾ ಇದ್ದಾನೆ. ಯಕ್ಷ ಬಂದ್ಬಿಟ್ಟು ಯಜ್ಞ ಆಗದೆ ಮಾಡ್ತಾರೆ. ಯಜ್ಞ ಆಗದೆ ಮಾಡೋಕೆ ಬಂದ್ಬಿಟ್ಟು ಅವರ ಒಂದು ಪರ್ಮಿಷನ್ ಇಲ್ದಿರ ಸಹ ಸತೀದೇವಿ ಅವ್ರಿಗೆ ಎಂಟ್ರಿ ಆಗ್ತಾರೆ. ಆ ಒಂದು ಇದಕ್ಕೆ ಬಂದ್ಬಿಟ್ಟು ಕೋಪಗೊಂಡು ದಕ್ಷ ಅವರಿಗೆ ಘೋರ ಅವಮಾನ ಮಾಡ್ತಾನೆ ಪಾರ್ವತಿ ದೇವಿಗೆ ಘೋರ ಅವಮಾನ ಮಾಡಿದಾಗ ಆ ಒಂದು ಅವಮಾನ ತಡೆದಿರ ಸತೀದೇವಿ ಅಂದರೆ ಪಾರ್ವತಿ ದೇವಿ ಬಂದ್ಬಿಟ್ಟು ಅಗ್ನಿಗೆ ಆಹ್ವಾನ ಆಗಿಬಿಡ್ತಾರೆ. ಅವಾಗ ಅಗ್ನಿಯಲ್ಲಿ ದುಂಕ್ಬಿಡ್ತಾರೆ. ಅಂದರೆ ಅಗ್ನಿಯಲ್ಲಿ ಹೋಗ್ಬಿಡ್ತಾರೆ. ಅಗ್ನಿಯಲ್ಲಿ ಹೋದಾಗ ಅವಾಗ ಪರಮಶಿವ ಗೊತ್ತಲ್ಲ, ಶಿವನಿಗೆ ಕೋಪ ತಡೆದಿರ ಆ ಒಂದು ಕೋಪಕ್ಕೆ ಈ ಒಂದು ಭೂಮಿ ಎಲ್ಲ ಶೇಕಾಗೋಥರ ಸೊ ವಿಲಯ ತಾಂಡವ ಮಾಡ್ತಾರೆ ಅವಾಗ. ಯಾಕಂದರೆ ಪಾರ್ವತಿ ದೇವಿ ಸತೀದೇವಿ ಅವರ ಆಹ್ವಾನ ಇಲ್ದಿರೋದಕ್ಕೆ ಅಗ್ನಿಗೆ ಆಹುತಿ ಆದಾಗ ಈಶ್ವರ ಬಂದ್ಬಿಟ್ಟು ವಿಲಯ ತಾಂಡವ, ಪ್ರಪಂಚ ಎಲ್ಲ ಅಂತ್ಯ ಆಗೋ ಥರ ಸೊ ವಿಲಯ ತಾಂಡವ ಮಾಡ್ತಾರೆ. ಸೊ ಆ ಒಂದು ಇದಕ್ಕೆ ಮಹಾವಿಷ್ಣು ಈ ಒಂದು ವಿಲಯ ತಾಂಡವವನ್ನು ಹೆಂಗಾದ್ರೂ ಸಹ ನಾವು ನಿಲ್ಲಿಸಬೇಕು, ಸ್ಟಾಪ್ ಮಾಡ್ಬೇಕು ಅಂದ್ಬಿಟ್ಟು ಮಹಾವಿಷ್ಣು ಒಂದು ಪ್ಲಾನ್ ಮಾಡಿಬಿಟ್ಟು ಮಹಾವಿಷ್ಣು ಅವರ ಒಂದು ಸುದರ್ಶನ ಚಕ್ರ, ಮಹಾವಿಷ್ಣು ಅವರ ಒಂದು ಸುದರ್ಶನ ಚಕ್ರದಿಂದ ಆವಾಗ ಬಂದ್ಬಿಟ್ಟು ಸತೀದೇವಿಯವರ ಒಂದು ದೇಹವನ್ನು ಖಂಡಿಸ್ತಾನೆ. ಅಂದರೆ ಅವರ ಒಂದು ದೇಹವನ್ನು ಖಂಡಿಸಿದಾಗ ಸತೀದೇವಿಯರ ಒಂದು ದೇಹ ಚೂರು ಆಗ್ಬಿಟ್ಟು ನಮ್ಮ ಈ ಒಂದು ಭೂಮಿ ಮೇಲೆ, ಪ್ರಪಂಚದ ಮೇಲೆ ಬೀಳುತ್ತೆ. ಆ ಒಂದು ಚೂರಾದಂತಹ ಒಂದು ಬಾಡಿ ಪಾರ್ಟ್ಸ್ ಅಂದರೆ ಆ ಒಂದು ದೇಹದ ಒಂದು ಮೂಲೆ ಏನಿದೆ ಅದೆಲ್ಲ ಬಂದ್ಬಿಟ್ಟು ಮಹಾಶಕ್ತಿ ಪೀಠಗಳಾಗಿ ಕ್ರಿಯೇಟ್ ಆಗೋದು. ಅದೇ ಒಂದು ಮಹಾಶಕ್ತಿ ಪೀಠ. ಆ ಒಂದು ಮಹಾಶಕ್ತಿ ಪೀಠಗಳಲ್ಲಿ ಬಂತು ಅಷ್ಟದಶ ಮಹಾಶಕ್ತಿ ಪೀಠಗಳಲ್ಲಿ ಒಂದಾದ ಅತ್ಯಂತ ಮಹತ್ವವಾದ ಒಂದು ಶಕ್ತಿಪೀಠ ಕಾಮಾಕ್ಷಿ ದೇವಿಯವರ ಒಂದು ಜನನೇಂದ್ರಿಯ ಅಂದರೆ ಯೋನಿ ಬಂದ್ಬಿಟ್ಟು ಈ ಒಂದು ಪ್ಲೇಸಲ್ಲಿ ಬಿದ್ದಿರುತ್ತೆ. ಸೊ ಇದಕ್ಕೆ ಬಂದ್ಬಿಟ್ಟು ತುಂಬ ಜನ ಯೋನಿ ಅಂದರೆ ತುಂಬ ಜನ ರಿಗ್ರೆಟ್ ಮಾಡ್ತಾ ಇರ್ತಾರೆ. ಸೊ ಬ್ಯಾಡಾಗೆ ಬಟ್ ತಿಳ್ಕೊತಿದ್ರೆ ಅದೆಲ್ಲ ಫುಲ್ ನಿಮ್ಮ ಕರ್ಮ, ನಾವೇನಕ್ಕಾಗಲ್ಲ, ನಾನೇನು ನಿಮ್ಗೆ ಹೇಳೋಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ನಮ್ಮೆಲ್ಲರ ಜನ್ಮಕ್ಕೂ ಸೊ ಪ್ರತಿಯೊಂದು ಜೀವಿಯೋ ಜನ್ಮಕ್ಕೂ ಕಾರಣವಾದ ಒಂದು ಪ್ರದೇಶ ಸೊ ಜನನೇಂದ್ರಿಯ. ಸೊ ಬಂದ್ಬಿಟ್ಟು ದೇವಿಯವರ ಒಂದು ಜನನೇಂದ್ರಿಯ ಅಂತ ಹೇಳ್ತಾರೆ. ಸೊ ಅದು ಬಂದ್ಬಿಟ್ಟು ಈ ಒಂದು ಜಾಗದಲ್ಲಿದೆ. ಈ ಪ್ರಪಂಚ ನಾನು ಇದಕ್ಕೊಂದು ಫ್ಯಾಕ್ಟ್ ಹೇಳ್ಬೇಕು. ಹೆಂಗೆ ಗೊತ್ತಿದೆ ಫ್ಯಾಕ್ಟ್ ಅಂದರೆ, ಈ ಪ್ರಪಂಚದಲ್ಲಿ ಎಲ್ಲ ಸಹ ನೀವು ಈ ಥರ ಒಂದು ಟೆಂಪಲ್ ನೋಡ್ಕೊಳ್ಳೋಕ್ಕೆ ಸಾಧ್ಯ. ಯಾಕಂದರೆ ಈ ಒಂದು ಟೆಂಪಲ್ ಮಹತ್ವ ಹೇಳ್ತೀನಿ ನೋಡಿ ನಿಮಗೆ. ಸೊ ಇದಕ್ಕೆ ಯಾರು ಸಹ ಬ್ಯಾಡಾಗಿ ತಿಳ್ಕೊಳ್ಳೋಂಗೆ ಏನಿಲ್ಲ ಈ ವಿಷಯದಲ್ಲಿ. ಅದು ಇಲ್ಲ ಅಂದರೆ ನೀವು ಬ್ಯಾಡಾಗಿ ಕಾಮೆಂಟ್ ಮಾಡಿಲ್ಲ ಅಂದರೆ ಅದು ನಿಮ್ಮ ಕರ್ಮ, ನಾನು ಏನು ಮಾಡೋಕ್ಕಾಗಲ್ಲ. ಸೊ ನೀವು ಆ್ಯಸ್ ವೆಲ್ ಆಸ್ ಹೆಂಗೆ ತಿಳ್ಕೊಳ್ಳಿ, ಬ್ಯಾಡಾಗಿ ತಿಳ್ಕೊಂಡ್ರು ಓಕೆ, ಲೈಕ್ ಗುಡ ತಿಳ್ಕೊಂಡು ಹೋಗಿ ಇವನೇ ಅಂದರೆ ಸೊ ಎಲ್ಲ ಜೋಗ ತೊಗೊಂಡ್ಬಿಟ್ಟು ಏನು ಇದ್ರ ಬಗ್ಗೆ ಅದೇನಿಲ್ಲ, ಆ ಥರ ಇಲ್ಲ. ಇದು ಬಂದ್ಬಿಟ್ಟು ಈ ಪ್ರತಿಯೊಂದು ಜೀವಿ ನಿಮ್ಮ ಎಲ್ಲರ ಒಂದು ಜನ್ಮಕ್ಕೆ ಕಾರಣವಾದಂಥ ಒಂದು ಪ್ರದೇಶ ಆ್ಯಂಡ್ ಆ ಒಂದು ಜನ್ಮಸ್ಥಳಕ್ಕೆ ಕಾರಣವಾದಂಥ ಒಂದು ಜ್ಞಾನೇಂದ್ರಿಯ. ಆ ಒಂದು ಇದಕ್ಕೆ ಬಂದ್ಬಿಟ್ಟು ಇಲ್ಲಿ ಈ ಒಂದು ಮಂದಿರದಲ್ಲಿ ಪೂಜೆ ಮಾಡ್ತಾರೆ. ಈ ಒಂದು ಮಂದಿರದಲ್ಲಿ ಬಂದ್ಬಿಟ್ಟು ಯಾವುದೇ ಥರ ಒಂದು ಫೋಟೋ ಆಗಲಿ ಸೊ ಯಾವುದಾದ್ರು ವಿಗ್ರಹ ಆಗಲಿ ಏನೂ ಇರಲ್ಲ. ಕಾಮಾಕ್ಷಿ ದೇವಿಯ ಮಂದಿರ ಅವರ ಒಂದು ಯೋನಿಗೆ ಇದೆಲ್ಲ ಪೂಜೆ ನಡೆಸ್ತಾರೆ. ಇದರಲ್ಲಿ ಬಂದ್ಬಿಟ್ಟು ಯಾರು ತಪ್ಪಾಗಿ ತಿಳ್ಕೊಳ್ಳೋಂಗೆ ಏನು ಅಂತ ವಿಷಯ ಏನಿಲ್ಲ. ಪ್ರತಿಯೊಂದು ಇದು ಈ ಒಂದು ಟೆಂಪಲ್ ಬಗ್ಗೆ ಏನಂತ ಗೊತ್ತಾ. ಮತ್ತು ಇದಕ್ಕೊಂದು ನಾನೊಂದು ರಹಸ್ಯ ಅಂತ ಹೇಳ್ದೆ ನಾನು. ಸೊ ಇವಾಗ ಬಂದ್ಬಿಟ್ಟು ಜನ ಲೈಕ್ ಹೆಂಗೆ ಋತುಸ್ರಾವ ಆಗುತ್ತೋ ಅದೇ ಥರ, ಬಟ್ ಮಂತ್ಲಿ ಏನಾಗುತ್ತೆ ನೋಡಿ ಅದೆಲ್ಲ ಸರ್ಕಲ್ ಆದ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಮಂತ್ಲಿ ಏನು ಸರ್ಕಲ್ ಆಗುತ್ತೆ ಅದೇ ಥರ ಬಂದ್ಬಿಟ್ಟು ಈ ಕಾಮಾಕ್ಷಿ ಮಂದಿರ ದೇವರಿಗೆ ಸೊ ಒಂದು ವರ್ಷದಲ್ಲಿ ಒಂದು ಸತಿ ಈ ಥರ ಆಗುತ್ತೆ. ಬಟ್ ವರ್ಷದಲ್ಲಿ ಒಂದು ಸತಿ ಅಂದರೆ ಈ ಒಂದು ಪ್ರಪಂಚದಲ್ಲಿರುವಂಥ ಒಂದು ಬ್ಯಾಡ್ ವೈಬ್ಸ್ ಅಂದರೆ ಏನು ಹೇಳ್ತಾರೆ, ಈ ಪ್ರಪಂಚದಲ್ಲಿರುವಂಥ ಒಂದು ಗಲೀಜು ಇದೆ ಅಂತಾರೆ ನೋಡಿ ಎಲ್ಲ ಫುಲ್ಲು, ಅದೆಲ್ಲ ಬಂದ್ಬಿಟ್ಟು ತಿಂಗಳಲ್ಲಿ ಒಂದು ಸತಿ ಆಚೆ ಹೋಗ್ಬಿಡ್ಬೇಕಂದ್ರೆ. ಅಂದರೆ ಈ ಪ್ರಪಂಚ ನೋಡಿ, ಪ್ರಪಂಚದಲ್ಲಿರುವಂಥ ಒಂದು ಏನು ಹೇಳ್ತೀರಾ ಬ್ಯಾಡ್ ಆದರೆ ಅದ್ರ ಬಗ್ಗೆ ನಿಮಗೆ ಹೆಂಗೆ ಹೇಳ್ಬೇಕು ಅದ್ರ ಬಗ್ಗೆ. ಈ ಪ್ರಪಂಚದಲ್ಲಿರುವಂಥ ಒಂದು ಕೆಟ್ಟ
ಕೊಲ್ಲು ಅಂತ ಇದು ಗೊತ್ತಾ ನಿಮಗೆ, ಅಂದರೆ ಒಂದೇ ಥರ ಇದಾಗಿರುತ್ತೆ ಅದೆಲ್ಲ. ಇದನ್ನೆಲ್ಲ ನೆಗೆಟಿವ್ ವೆಬ್ಸ್ ಇದನ್ನೆಲ್ಲ ಆಚೆ ಆಗುತ್ತೆ. ಈ ನೋಡಿ ಇಷ್ಟೊಂದು ನಮ್ಮ ಇಡೀ ಓಲ್ ಪ್ರಪಂಚದಲ್ಲಿರುವಂಥ ಒಂದು ಎಲ್ಲ ಒಂದು ಕೆಟ್ಟ ಅಂದರೆ ಬ್ಯಾಡ್ ಇವಾಗ ಕೆಟ್ಟ ರಕ್ತ ಏನಿದೆ ಆ ಥರ ಬಂದ್ಬಿಟ್ಟು ಅಲ್ಲಿ ವರ್ಕ್ ಆಗುತ್ತೆ. ಈ ಪ್ರಪಂಚ ಗೊತ್ತಲ್ಲ ಎಷ್ಟೊಂದು ಬಿಸಿ, ಎಷ್ಟೊಂದು ದೊಡ್ಡದಾಗಿದೆ ಪ್ರಪಂಚ ಅಂದ್ಬಿಟ್ಟು. ಸೊ ನೀವು ಒಂದೇ ಪ್ರದೇಶದಲ್ಲಿ ಇರುತ್ತೆ ಗೊತ್ತಾಗಲ್ಲ, ಈ ಒಂದು ಪ್ರಪಂಚ ಎಲ್ಲ ಸಹ ಈ ಒಂದು ಪ್ರದೇಶದಲ್ಲಿ ಆಚೆ ಆಗುತ್ತೆ ಭೂಮಿ. ವರ್ಷದಲ್ಲಿ ಒಂದು ಸತಿ ಬಂದ್ಬಿಟ್ಟು ಈ ಥರ ಕಾಮಾಕ್ಷಿ ದೇವಿ ಅವರಿಗೆ ಬಟ್ ಆ ಕಾಮಾಕ್ಷಿ ಮಂದಿರ ಅಲ್ಲೊಂದು ಟೆಂಪಲ್ ಇದೆ. ಆ ಟೆಂಪಲಲ್ಲಿ ಆ ಒಂದು ವಿಗ್ರಹ ನಾನು ಕೇಳಿನಲ್ಲ, ಸೊ ಪೂಜೆ ಮಾಡೋದು ಆ ಒಂದು ಯೂನಿಯಲ್ಲಿದ್ರೆ ರಕ್ತಸ್ರಾವ ಥರ ಆಚೆ ಬರ್ತದೋ. ಆ ಒಂದು ರಕ್ತಸ್ರಾವ ಆಚೆ ಬಂದಾಗ ಸೊ ಆ ಭಯಂಕರ ಅಂದರೆ ಅಲ್ಲಿ ಆ ಒಂದು ಪ್ರದೇಶದಲ್ಲಿ 3 ದಿನ ಆದರೆ ಈ ಮಂದಿರ ಕ್ಲೋಸ್ ಆಗಿರುತ್ತೆ. ಆ ಒಂದು ಟೈಮಲ್ಲಿ ಆ ಪ್ರದೇಶದಲ್ಲಿ ಯಾರೂ ಸಹ ಜನ ಯಾರು ಇರಲ್ಲ. ಮತ್ತು ಅಲ್ಲಿ ಒಳಗಡೆ ಟೆಂಪಲ್ ಇದೆ, ಬಟ್ ಇನ್ಸೈಡ್ ಟೆಂಪಲ್ ಆ ಒಂದು ಇದೆ. ನಾನು ಯೂನಿ ಅಂದ್ಬಿಟ್ಟು ಅದಕ್ಕಾದ್ರೆ ಒಂದು ವೈಟ್ ಕ್ಲಾತನ್ನು ಕವರ್ ಮಾಡ್ತಾರೆ. ಆ ಕವರ್ ಬಂದ್ಬಿಟ್ಟು ಮತ್ತು 3 ದಿನ ಆದ ತಕ್ಷಣ ಓಪನ್ ಮಾಡಿ ನೋಡೋ ಅಷ್ಟೊತ್ತಿಗೆ ರೆಡ್ ಕಲರ್ ಆಗಿ ರಕ್ತಸ್ರಾವ ಥರ ಆಗಾಗ್ಬಿಟ್ಟು ಆ ಒಂದು ಬಟ್ಟೆ ಕ್ಲಾತ್ ತಗೊಂಬಂದು ಎಲ್ಲ ಚೂರು ಪೀಸ್ ಮಾಡಿಬಿಟ್ಟು ಅದನ್ನು ಎಲ್ರಿಗೂ ಪ್ರಸಾದವಾಗಿ ಹಂಚ್ತಾರೆ. ಅದನ್ನು ಅದೇ ಒಂದು ಈ ಒಂದು ಹಿಸ್ಟ್ರಿ ಮತ್ತು ಬ್ರಹ್ಮಪುತ್ರ ನದಿ ಈ ಒಂದು 3 ದಿನ ಏನಿರುತ್ತಲ್ಲ, 3 ದಿನ ಬಂದ್ಬಿಟ್ಟು ಅದರ ರಕ್ತಸ್ರಾವ ಆದಾಗ 3 ದಿನ ಒಂದು ಬಟ್ಟೆ ಕ್ಲಾತ್ ತೆಗಿತಾರೆ. ಆ ಒಂದು ಟೈಮ್ ಬಂದ್ಬಿಟ್ಟು ಇಲ್ಲಿ ಅದ್ರ ಪಕ್ಕದ ನೀಲಾಚಲ ಬೆಟ್ಟಗಳ ಪರ್ವತಗಳ ಪಕ್ಕದಲ್ಲಿರೋ ಬ್ರಹ್ಮಪುತ್ರ ನದಿ ಆ ಒಂದು ನೀರು ಬಂದ್ಬಿಟ್ಟು ರಕ್ತಸ್ರಾವವಾಗಂದರೆ ರೆಡ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಆ ಒಂದು ಅಂದರೆ ರಕ್ತ ನೀರು ಏನಿದೆ ಈ ಒಂದು ಪ್ರಪಂಚದಲ್ಲಿ ಇರುವಂಥ ಒಂದು ಗಲೀಜು ಅಂದರೆ ಒಂದು ಕೆಟ್ಟ ಭಾವನೆ, ಕೆಟ್ಟ ಸ್ವಭಾವ ಏನಿದೆ ಇದೆಲ್ಲ ಬಂದ್ಬಿಟ್ಟು ಆ ಒಂದು ಯೂನಿ ಸ್ವರೂಪದಲ್ಲಿ ಆಚೆ ಹೋಗ್ಬಿಡುತ್ತೆ. ಯಾಕಂದರೆ ಪ್ರಪಂಚದಲ್ಲಿ ಇಷ್ಟೊಂದು ಗಲೀಜು, ಎಷ್ಟೊಂದು ಅನ್ಯಾಯ ಎಲ್ಲ ತುಂಬ ನಡೀತಾ ಇರುತ್ತಲ್ಲ, ಅದನ್ನೆಲ್ಲ ಬಂದ್ಬಿಟ್ಟು ಈ ಒಂದು ಪ್ರದೇಶ ಎಲ್ಲ ವರ್ಕ್ ಆಗುತ್ತೆ. ಇದನ್ನು ನೋಡಿ, ಈ ಒಂದು ಪ್ರದೇಶ ಎಷ್ಟೊಂದು ಪವರ್ಫುಲ್ ಅಂದರೆ ಅಷ್ಟದಶ ಮಹಾಶಕ್ತಿಪೀಠಗಳಲ್ಲಿ ಒಂದಾದ ಅತ್ಯಂತ ಮಹತ್ವವಾದ ಒಂದು ಶಕ್ತಿಪೀಠವೇ ಈ ಒಂದು ಕಾಮಾಕ್ಷಿ ಮಂದಿರ ಶಕ್ತಿಪೀಠ. ಈ ಒಂದು ಟೆಂಪಲ್ ಬಗ್ಗೆ ಹೇಳ್ಕೊಂಡ್ರೆ ನಿಮಗೆ ಈ ಇಡೀ ವರ್ಲ್ಡಲ್ಲೇ ಇದ್ರ ಬಗ್ಗೆ ತುಂಬ ಹಿಸ್ಟ್ರಿ ಇದೆ, ತುಂಬ ಇದೆ. ಈ ಒಂದು ಟೆಂಪಲ್ ನೋಡೋಕ್ಕೆ ಈ ನಮ್ಮ ಇಂಡಿಯಾದಿಂದ ಬಟ್ ಇಂಡಿಯಾವ್ರಿಗಿಂತ ತುಂಬ ಕಂಟ್ರಿಯವರು ತುಂಬ ಜನ ಬರ್ತಾರೆ ಇದು ನೋಡೋಕ್ಕೆ. ಯಾಕಂದರೆ ನೀವು ನೋಡ್ಬೋದು ಅಲ್ಲಿ ಫಾರಿನರ್ಸ್ ತುಂಬ ಇರ್ತಾರೆ. ಈ ಒಂದು ಟೆಂಪಲ್ ಹಿಸ್ಟ್ರಿ ನೋಡ್ಕೊಂಡ್ರೆ ಲಾಟ್ಸ್ ಆಫ್ ನಿಮಗೆ ಎಷ್ಟು ಸಿಗುತ್ತೆ ಬೇಕಾದ್ರೆ ಇಂಟರ್ನೆಟಲ್ಲಿ ನೋಡಿದ್ರೆ ನಿಮಗೆ ಪಿಕ್ಸ್ ಬೇಕಾದ್ರೆ ಸಿಗುತ್ತೆ, ಎಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಒಂದು ಟೆಂಪಲ್ ಬಗ್ಗೆ ತುಂಬ ಸಿಗುತ್ತೆ ನಿಮಗೆ. ಈ ಒಂದು ಟೆಂಪಲ್ ಬಗ್ಗೆ ನೋಡ್ಕೊಂಡ್ರೆ ನಿಮಗೆ ತುಂಬ ಲಾಟ್ಸ್ ಆಫ್ ಇನ್ಫಾರ್ಮೇಷನ್ ಸಿಗುತ್ತೆ. ಒಂದ್ಸಲ ಇನ್ಫಾರ್ಮೇಷನ್ ತಗೊಳ್ಳಿ. ಈ ಒಂದು ಟೆಂಪಲ್ ಎಷ್ಟು ಮಹತ್ವವಾದ ಟೆಂಪಲ್ ಅಂದರೆ, ಸೊ ನಾನು ಹೇಳ್ದಲ್ಲ ಅಷ್ಟಮಹಾದಶ ಶಕ್ತಿಪೀಠಗಳಲ್ಲಿ ಒಂದಾದ ಅತ್ಯಂತ ಶಕ್ತಿವಂತವಾದ ಒಂದು ಶಕ್ತಿಪೀಠವೇ ಈ ಒಂದು ಕಾಮಾಕ್ಷಿ ಮಂದಿರ ಶಕ್ತಿಪೀಠ. ಈ ಒಂದು ಟೆಂಪಲ್ ಬಗ್ಗೆ ನಾನು ಇವಾಗ ಆಲ್ರೆಡಿ ನಾನು ಇವತ್ತು ಒಂದು ವಿಸಿಟ್ ಮಾಡಿ ಇದರ ಬಗ್ಗೆ ನಾನು ಡೀಪಾಗಿ ನಿಮಗೆ ಬಟ್ ಇನ್ಫಾರ್ಮೇಷನ್ ಮಾಡೋಕ್ಕಾಗಿ, ಯಾಕಂದರೆ ಎಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಅದಕ್ಕೆ ನಾನು ಅಷ್ಟೊಂದು ಇನ್ಫಾರ್ಮೇಷನ್ ಮಾಡೋಕ್ಕಾಗಿಲ್ಲ ನನಗೆ. ಮತ್ತೆ ಬಂದ್ಬಿಟ್ಟು ಇಲ್ಲಿ ಮಂತ್ರ ತಂತ್ರ ಯಂತ್ರ ಇವೆಲ್ಲ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅದು ನಿಮ್ಗೆ ಇವಾಗ ಒಂದು ಫ್ಯಾಕ್ಟ್ ಕೇಳ್ತೀನಿ ನೋಡಿ ಅಂದ್ಬಿಟ್ಟು. ಅಲ್ಲಿ ನಾನು ನಿಮಗೆ ಮಾತಾಡೋಕ್ಕಾಗಲ್ಲ, ಈ ವಿಷಯ ಎಲ್ಲ ಮಾತಾಡೋದಿಲ್ಲ, ಅದಕ್ಕೆ ನಾನು ಇಲ್ಲಿ ಮಾತಾಡ್ತೇನೆ ಈ ವಿಷಯ ನೋಡಿ. ಏನಂದರೆ ಅಲ್ಲಿ ಬಂದ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡ್ತಾರೆ. ಅದ್ರ ಪಕ್ಕದಲ್ಲೇ ಒಂದು ಸೀಕ್ರೆಟ್ ರೂಮ್ ಅಲ್ಲ, ಅಂದರೆ ಚಿಕ್ಕ ರೂಮ್ ಎಲ್ಲ ಇದೆ. ಅಲ್ಲೊಂದು ಬೆಟ್ಟ ಏನಿದೆ ಅಂದರೆ ನಾಗಸಾಧು ಇವರೆಲ್ಲ ಫುಲ್ ಬಂದ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಏನು ಮಾಡ್ತಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ತುಂಬ ಪವರ್ಫುಲ್ ಗಾಡ್ ಇದೆ. ಯಾಕಂದರೆ ನಾಗಸಾಧು ಅವ್ರಿಗೆಲ್ಲ ಇಲ್ಲಿ ಏನು ನೋಡ್ತಾರೆ ಬಂದ್ಬಿಟ್ಟು ಸಾಧುಗಳು, ನಾಗಸಾಧುಗಳು, ಸೊ ಅಘೋರಿಗಳು ಎಲ್ಲ ಇಲ್ಲಿ ಬರ್ತಾ ಇರ್ತಾರೆ ತುಂಬ ಜನ. ಯಾಕಂದ್ರೆ ಶಿವ ಟೆಂಪಲ್ ಥರ ಕಾಮಾಕ್ಷಿ ಮಂದಿರ ಕಾಮಾಕ್ಷಿ ದೇವಿ, ಮತ್ತು ಇಲ್ಲಿ ಬಂದ್ಬಿಟ್ಟು ಅನ್ನಪೂರ್ಣೇಶ್ವರ ದೇವಿ ಇದ್ದಾರೆ. ಆ ಒಂದು ಕಾಮಾಕ್ಷಿ ದೇವಿ ಹೋಗ್ಬಿಟ್ಟು ನಿಮಗೆ ಒಂದು 8 ಟೆಂಪಲ್ಸ್ ಸಿಗುತ್ತೆ ನಿಮಗೆ ಪಕ್ಕದಲ್ಲೇ. ಈ ಒಂದು ಟೆಂಪಲ್ ಮಹತ್ವ ನೋಡ್ಕೊಂಡ್ರೆ ಅಷ್ಟೊಂದು ಅತ್ಯಂತ ಮಹತ್ವವಾದ ಅಷ್ಟೊಂದು ಶಕ್ತಿಪೀಠ, ಒಂದು ಅದ್ಭುತವಾದ ಒಂದು ಟೆಂಪಲ್. ಈ ಒಂದು ಟೆಂಪಲ್ ವಿಸಿಟ್ ಮಾಡೋಕ್ಕೆ ನಾನು ಇನ್ನೊಂದು ಹೇಳ್ತೀನಿ ಅಂದರೆ, ಈ ಒಂದು ಟೆಂಪಲ್ ಮಾಡೋಕ್ಕೆ ಇಲ್ಲಿರೋವಂಥ ಜನಕ್ಕೆ ಆಗ್ತಾಯಿಲ್ಲ ಅಂತ ಈ ಒಂದು ಟೆಂಪಲ್ಲು. ಸೊ ಅದರ ಒಂದು ಅದೃಷ್ಟ ಇದ್ದರೆ ಮಾತ್ರ, ಒಂದು ತಾಯಿ ಆಹ್ವಾನ ಇದ್ದರೆ ಮಾತ್ರ ಆ ಒಂದು ಟೆಂಪಲ್ ಬಟ್ ಹೋಗೋಕ್ಕೆ ನಾನು ನಿಜವಾಗ್ಲೂ ತುಂಬ ಜನ ಕೇಳಿದ್ದೀನಿ. ನಾನು ಅಸ್ಸಾಂ ಅವ್ರಿಗೆ, ಈ ಮನೆ ಪಕ್ಕದಲ್ಲಿರೋರಿಗೆ, ಸೊ ನನಗೆ ಬಟ್ ಸ್ವಲ್ಪ ಜನ ತುಂಬ ಹೇಳಿದ್ರು ಆ ಟೆಂಪಲ್ಗೆ ಹೋಗೋಕ್ಕೆ ನಿಮ್ಗೆ ಅದೃಷ್ಟ ಇದ್ದರೆ ಮಾತ್ರ ಟೆಂಪಲ್ಗೆ ಹೋಗೋದು, ಇಲ್ಲಾಂದರೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಯಾಕಂದರೆ ನಾವು ಪಕ್ಕದಲ್ಲೇ ಇದ್ದೀವಿ, ನಾವು ಅಸ್ಸಾಮೇ, ನಮ್ಮ ಕೈಲಿ ನಾವು 2-3 ವರ್ಷದಿಂದ ಹೋಗ್ಬೇಕು ಅನ್ಕೊತಿದ್ದೀವಿ, ನಮ್ಮ ಕೈಲಿ ಹೋಗೋಕ್ಕಾಗ್ತಾಯಿಲ್ಲ ಆ ಟೆಂಪಲ್ಗೆ ಮಂದಿರಕ್ಕೆ ಅಂತ. ಯಾಕಂದರೆ ಅದು ಬಂದ್ಬಿಟ್ಟು ತುಂಬ ಬೆಟ್ಟ ಮೇಲೆ ಬೆಟ್ಟ ಹೋಗ್ಬೇಕು. ಬೆಟ್ಟ ಮೇಲೆ ಒಂದು 2 ಕಿಲೋಮೀಟ್ರು, ಜಸ್ಟ್ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗುತ್ತೆ. ಸೊ ನಮಗೆ ಬಸ್ಸಸ್ ಎಲ್ಲ ಅವೆಲ್ಲ ಬರುತ್ತೆ ಹೋಗೋಕ್ಕೆ. ಸೊ ಟೆಂಪಲ್ ಮಾತ್ರ ಫೆಂಟಾಸ್ಟಿಕ್, ಯೂನಿಕ್ ಆಗಿದೆ ಟೆಂಪಲ್ ಮಾತ್ರ. ನಾನು ಹೇಳ್ದಲ್ಲ ಒಳಗಡೆ ಸೊ ಯಾವುದೇ ಥರ ಒಂದು ವಿಗ್ರಹ ಆಗಲಿ, ಇಲ್ಲ ಯಾವುದೇ ಥರ ಒಂದು ಟೆಂಪಲ್ ಆಗಲಿ ಏನೂ ಸಹ ಇರಲ್ಲ. ಸೊ ಕಾಮಾಕ್ಷಿ ದೇವಿಯವರ ಒಂದು ಅಂದರೆ ಒಂದು ಜನನೇಂದ್ರಿಯ, ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗೂ ಜನನಕ್ಕೆ ಅಂದರೆ ಅವರ ಒಂದು ಉತ್ಪತ್ತಿಗೆ ಕಾರಣವಾದಂಥ ಒಂದು ಜನನೇಂದ್ರಿಯಕ್ಕೆ ಅಲ್ಲಿ ಪೂಜೆ ಮಾಡ್ತಾರೆ. ಕಾಮಾಕ್ಷಿ ದೇವಿಯವರ ಒಂದು ಜನನೇಂದ್ರಿಯ. ಸೊ ಇದರಲ್ಲಿ ಈ ವಿಡಿಯೋದಲ್ಲಿ ಏನೋ ಅಷ್ಟೊಂದು ನೀವು ಇದಾಗಿಲ್ಲ, ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ನಾನು ಮತ್ತೆ ಬಂದ್ಬಿಟ್ಟು ಈ ಒಂದು ಟ್ರಿಪ್ಪಲ್ಲಿ ನಾನು ಈ ಗುವಾಹಟಿಯಲ್ಲಿ ನಾನು ಅಸ್ಸಾಂ ಕ್ಯಾಪಿಟಲ್ ಬಂದ್ಬಿಟ್ಟು ಗುವಾಹಟಿ, ನಾನು ನಿಮ್ಗೆ ಹೇಳ್ದಲ್ಲ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡೆ. ನಾನು ಸಿಲ್ಚರ್ಗೆ ಹೋಗ್ತಾಯಿದ್ದೀನಿ ಇವಾಗ. ಅಂದರೆ ಇವಾಗ ಬಂದ್ಬಿಟ್ಟು ಕಾಮಾಕ್ಷಿ ಮಂದಿರದಿಂದ ನಾವು ಬಂದ್ಬಿಟ್ಟು ಕಜರಂಗ ನ್ಯಾಷನಲ್ ಪಾರ್ಕ್. ಅಸ್ಸಾಮಲ್ಲಿ ನೀವು ಮೇನ್ ನೋಡ್ಬೇಕಾದ್ರೆ ಬಂದ್ಬಿಟ್ಟು ಕಾಮಾಕ್ಷಿ ಮಂದಿರ ಫಸ್ಟ್, ನೆಕ್ಸ್ಟ್ ಬಂದ್ಬಿಟ್ಟು ಕಜರಂಗ ನ್ಯಾಷನಲ್ ಪಾರ್ಕ್.
ಇಡೀ ಓಲ್ ಅಸ್ಸಾಂಗೆ ಫೇಮಸ್ ಇದೆ ಇದು ಬಂದ್ಬಿಟ್ಟು. ಮತ್ತು ಟೀ ಎಸ್ಟೇಟ್ ಎಲ್ಲ ನಾನು ತೋರಿಸ್ತೀನಿ. ಟೀ ಎಸ್ಟೇಟು, ಅಸ್ಸಾಂ ಫಾರ್ಮಿಂಗು ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ. ಇನ್ನೊಂದು ವೀಡಿಯೋ ಹಾಕ್ತೀನಿ ನಾನು ಅಸ್ಸಾಂ ಫಾರ್ಮಿಂಗ್ ಬಗ್ಗೆ. ಯಾಕಂದರೆ ನಾನು ನನಗೆ ಅಸ್ಸಾಂ ಅಂದರೆ ತುಂಬ ದೊಡ್ಡ ಸ್ಟೇಟ್ ಅಲ್ಲ, ಅದಕ್ಕೆ ಸ್ವಲ್ಪ ವೀಡಿಯೋಸ್ ಜಾಸ್ತಿ ಬರ್ತಾ ಇರ್ತದೆ ಅಂತ ಆಗುತ್ತೆ. ನಾನು ಅಸ್ಸಾಮಲ್ಲೇ ಒಂದು 10 to 15 days ನಾನು ಸ್ಟೇ ಮಾಡ್ತೀನಿ. ಯಾಕಂದರೆ ಅಸ್ಸಾಂ ಇಷ್ಟು ದೊಡ್ಡದಾಗಿದೆ. ನಿಮಗೆ ಅಪ್ಪರ್ ಅಸ್ಸಾಂ ತೋರಿಸ್ತೀನಿ, ಇವಾಗ ನಿಮ್ಗೆ ಲೋವರ್ ಅಸ್ಸಾಂ ತೋರಿಸ್ತೀನಿ. ಲೋವರ್ ಅಸ್ಸಾಂ ಇನ್ನೂ ಫೆಂಟಾಸ್ಟಿಕ್ ಆಗಿದೆ. ಲೋವರ್ ಅಸ್ಸಾಂ ಹೆಂಗಿದೆ ಅವತ್ತು ಲೋವರ್ ಅಸ್ಸಾಮು ಬಟ್ ಅಪ್ಪರ್ ಅಸ್ಸಾಂಗಿಂತ ಲೋವರ್ ಅಸ್ಸಾಮ್ ಅಂದರೆ ಸ್ವಲ್ಪ ಡೌನಲ್ಲಿದೆಯಾ, ಅಲ್ಲೂ ಲೇಕ್ ವಾಟರು, ಟೀ ಎಸ್ಟೇಟ್ಸು, ಸೊ ಎಲ್ಲ ಫೆಂಟಾಸ್ಟಿಕ್ ಆಗಿದೆ. ನಾನು ನಿಮ್ಗೆ ಅಪ್ಪರ್ ಅಸ್ಸಾಂ ತೋರಿಸ್ತೀನಿ. ಸೊ ನಮ್ಮ ಚಾನಲ್ಗೆ ಆಲ್ರೆಡಿ ಇವಾಗ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ. ಇವಾಗ ನಾನು ಸ್ಟಾರ್ಟ್ ಮಾಡಿದ್ದು ಜಸ್ಟ್ ಬರೀ 1 ಸಬ್ಸ್ಕ್ರೈಬರಿಂದ ಸ್ಟಾರ್ಟ್ ಮಾಡಿದೆ ನಾನು. ಇವಾಗ ಬಂದ್ಬಿಟ್ಟು more than 400 like 500 ಸಮಥಿಂಗ್ ಆಗಿದ್ದಾರೆ. ಇವಾಗ ಆಗ್ತಾ ಇದ್ದಾರೆ 500 ಸಮಥಿಂಗು. ಓಕೆ, ಇವಾಗ ಬಂದ್ಬಿಟ್ಟು ಸೊ ಇದೇ ಥರ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೊ ಮಚ್.